ಹಾಗಾಗಿ ಬುಲೆಟ್ ಪ್ರಕಾಶ್ ಅವರ ಮಗ ನಮ್ಮ ಜೊತೆಗಿದ್ದಾರೆ. ಬಿಗ್ ಬಾಸ್ ಖ್ಯಾತಿಯ ರಕ್ಷಕ್ ಅವರು ದಯಮಾಡಿ ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದೀವಿ. ರಕ್ಷಕ್ ಬುಲೆಟ್ ಆನ್ ಸ್ಟೇಜ್ ಪ್ಲೀಸ್. ಅವರ ಜೊತೆಗೆ ಮತ್ತೊಬ್ರು ಬಿಗ್ ಬಾಸ್ ಸ್ಪರ್ಧಿ ಪವಿ ಪೂವಪ್ಪ ಅವರಿದ್ದಾರೆ. ಅವರು ನಮ್ಮನ್ನ ಜಾಯ್ನ್ ಆಗ್ಬೇಕು. ಟೀಸರ್ ಹೇಗೆ ಅನಿಸ್ತು ನಿಮ್ಗೆ ಅಂತ ತಿಳಿಸ್ಬೇಕು. ಕಾರ್ಯಕ್ರಮಕ್ಕೆ ಸ್ವಾಗತ ರಕ್ಷಕ್ ಅವರೇ. ಟೀಸರ್ ಈಗಷ್ಟೇ ನೋಡಿದ್ರಿ, ತಂದೆಯವರ ಕೊನೆಯ ಸಿನಿಮಾ, ಏನ್ ಹೇಳ್ತೀರಾ ಮೆಹಬೂಬ ಚಿತ್ರತಂಡಕ್ಕೆ? ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ನನ್ನ ಮೀಡಿಯಾ ಫ್ರೆಂಡ್ಸ್, ಪ್ರಿಂಟ್ ಮೀಡಿಯಾ ಪ್ರತಿಯೊಬ್ಬರಿಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಪ್ರತಿಯೊಬ್ಬರು ಈ ಒಂದು ಸಿನಿಮಾ ಏನಿದೆ ಮೆಹಬೂಬ, ಒಂದು 4 years ಅಂದರೆ 3 years ಬ್ಯಾಕ್ ಅಪ್ಪ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಸಿನಿಮಾ ಆ್ಯಕ್ಟ್ ಮಾಡಿತ್ತು. ಇಡೀ ಸಿನಿಮಾ ಇದ್ದಾರೆ. ನಾನು ಬರೋಕ್ಕಿಂತ ಮುಂಚೆ ಕೇಳಿದೆ ನನ್ನ ಬ್ರದರ್ ಅಂತ ಶಶಿ ಅವ್ರಿಗೆ, ಹೀರೋ ಸರ್ಗೆ, ನಮ್ಮಪ್ಪ ಇದ್ದಾರಾ ಅಂತ ಕೇಳಿದೆ. ಇದು ಲವ್ ಟೀಸರ್, ಇದು ನಿಮ್ಮಪ್ಪ ಲವ್ ಮಾಡಿಲ್ಲ ಸಿನಿಮಾದಲ್ಲಿ, ಅದಕ್ಕೋಸ್ಕರ ನಾನು ಒಬ್ಬರಿಗೋಸ್ಕರ ಇಟ್ಟಿರೋದು ಅಂತ ಕೇಳಿದೆ. ಮತ್ತೆ ನೆಕ್ಸ್ಟ್ ಬರೋ ಒಂದು ಟ್ರೈಲರಲ್ಲಿ ಅಪ್ಪ ಕಾಣಿಸ್ಕೊಂತಾರೆ. ಇವಾಗ ಅಣ್ಣ ಕೂಡ ಹೇಳಿದ್ರು, ಎಲ್ಲಿ ಅಪ್ಪನೇ ಕಾಣಿಸಿಲ್ಲ ಟೀಸರ್ ಎಲ್ಲಿ ಅಂತ ಹೇಳಿದ್ರು. ನಾನು ನೆಕ್ಸ್ಟ್ ಕಾಣಿಸ್ಕೊಂತಿರ್ತೀವಿ, ಅದಕ್ಕೊಂದು ಬರ್ತೀನಿ ಪ್ರಮೋಟ್ಗೆ ಅಂತ. ಇದು ಪ್ರಮೋಷನ್ ಅಂತ ಅಲ್ಲ, ಇದು ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ, ಎಲ್ಲರೂ ನೋಡಬೇಕು ಅಂತ ಕೇಳ್ಕೊತೀನಿ. ನಮ್ಮ ತಂದೆ ಮಾಡಿದ್ದಾರೆ ಅಂತ ಅಲ್ಲ. ಇದು ಕೊನೆ ಸಿನಿಮಾ, ಒಂದು ಎಮೋಷನಲ್ ಆಗಿರುತ್ತೆ. ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರಲ್ಲೇ ಕೂತ್ಕೊಂಡು ನೋಡ್ತೀನಿ ಸಿನಿಮಾನ. ಎಲ್ರಿಗೂ ಒಳ್ಳೇದಾಗ್ಲಿ. ಅನುಪಣ್ಣ, ಥ್ಯಾಂಕ್ ಯು ಸೋ ಮಚ್. ಅನಂತರ ಅದೃಷ್ಟ ಅಂತ ಅನ್ಕೊಂತೀವಿ. ತಿರ್ಗಾ ನಾವು ನಮ್ಮ ತಂದೆನ, ನಮ್ಮ ಫ್ಯಾಮಿಲಿ ಎಲ್ಲರೂ, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಸ್ಕ್ರೀನಲ್ಲಿ ನೋಡುವಂಥ ಭಾಗ್ಯ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಸಿನಿಮಾ ನೋಡಿಲ್ಲ, ಸಿನಿಮಾ ನೋಡಾದ್ಮೇಲೆ ಒಳ್ಳೆ ರಿವ್ಯೂ ಕೊಡ್ತೀನಿ. ಥ್ಯಾಂಕ್ ಯು, ಒಳ್ಳೇದಾಗಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.